ನೋಡ್ರಪ್ಪ, ಅಪರೂಪಕ್ಕೆ ನಮ್ಮ ಊರಿಗೆ ಬಂದಿದ್ದೀರಾ. ಏನೇ ಡೌಟ್ಸ್ ಇದ್ರು ನನಗೆ ಕೇಳಬೇಕು, ಆಯ್ತಾ? ಇಂತ ಗೊತ್ತಿಲ್ಲ ಅಂತ ಇಲ್ಲ. ಕೇಳ ಮಚ್ಚ. ಸರಿ ಮಗ. ಬನ್ರಿ ಮಗ, ನಿಮ್ಮ ಏರಿಯಾದಲ್ಲಿ ಒಳ್ಳೆ ರೆಸ್ಟೋರೆಂಟ್ ಇಲ್ಲ ಆಯ್ತಾ? ಒಳ್ಳೆ ರೆಸ್ಟೋರೆಂಟಾ? ಅಲ್ಲಿ ಒಂದಿತ್ತು, ಅದು ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಬನ್ರಿ. ಮಗ, ಈ ಬಿಸಿಲಲ್ಲಿ ಯಾವ್ದಾದ್ರು ಸ್ವಿಮ್ಮಿಂಗ್ ಪೂಲ್ ಇದ್ರೆ ಹೇಳ, ತುಂಬಾ ಶೆಕೆ. ಸ್ವಿಮ್ಮಿಂಗ್ ಪೂಲಾ? ಹಾ, ತಿಪ್ಪೆಗೊಂಡನೆ ಅಲ್ಲಿ ಕೆರೆ ಇದೆ, ಅಲ್ಲಿ ಹೋಗ್ಬಿಟ್ಟು ಈಜಾಡ್ಬೋದು ನೋಡ್ರಪ್ಪ. ಹೋಗಲ್ವಾ ಕೆರೆಗೆ? ಕೆರೆನಾ? ನಿಮ್ ಪ್ರಾಬ್ಲಮ್ಮು. ಬಾರ ಮಗ, ಊರಾಗ ಫನ್ ಇಲ್ಲ ಏನಿಲ್ಲ. ಇವಾಗೇನು ನಿಮಗೆ ಫನ್ ತಾನೇ ಬೇಕು? ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಈ ತರ ಹೇಳಿ ನಮ್ಮ ಫ್ರೆಂಡು ನಮ್ಮನ್ನ ಕರ್ಕೊಂಡು ಹೋಗಿದ್ದೆ ಸಕಲೇಶ್ಪುರದಲ್ಲಿರೋ ಅದ್ವಯ ಲಕ್ಸುರಿ ರೆಸಾರ್ಟ್ಗೆ. ಎಂಟರ್ ಆಗ್ತಿದ್ದಂಗೆ ಸ್ಟಾಫ್ಸ್ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿ ಒಳ್ಳೆ ಲಕ್ಸುರಿ ರೂಮ್ನೆ ಅಲೋಕೇಟ್ ಮಾಡಿದ್ರು. ರೂಮ್ಸ್ ನ ಒಳಗಡೆ ಹೋಗಿ ನೋಡಿದಾಗ ತುಂಬಾ ಕ್ರೇಜಿ ಆಗಿತ್ತು, ಹಾಗೆ ವೆಲ್ ಆರ್ಗನೈಸ್ಡ್ ಆಗಿದ್ದರಿಂದ ಫಿದಾ ಆಗೋಗ್ಬಿಟ್ಟೆ. ಬರ್ತಿದ್ದಂಗೆ ಗೇಮ್ಸ್ ನ ನೋಡಿ ಎಕ್ಸೈಟ್ ಆಗ್ಬಿಟ್ಟು ಫಸ್ಟ್ ಜಿಪ್ ಲೈನ್ ಮತ್ತೆ ATV ಬೈಕ್ ರೈಡ್ ಆಡೋದಕ್ಕೆ ಹೊರಟ್ವಿ. ಹಾಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 1-2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಡೈರೆಕ್ಟ್ ನಾವು ಹೋಗಿದ್ದೆ ಲಂಚ್ಗೆ. ಗೇಮ್ಸ್ ಗಳಾಡಿ ಸುಸ್ತಾಗಿದ್ರಿಂದ ವೆಜ್ ಮತ್ತೆ ನಾನ್ ವೆಜ್ ವೆರೈಟೀಸ್ ಆಫ್ ಫುಡ್ ನ ಚೆನ್ನಾಗಿ ತಿಂದ್ವಿ. ಲಾಸ್ಟ್ ಅಲ್ಲಿ ಐಸ್ ಕ್ರೀಮ್ ಮತ್ತೆ ಕ್ಯಾರೆಟ್ ಹಲ್ವಾ ಕೂಡ ತಿಂದ್ವಿ. ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಬಂದಾಗ 1-2 ಪೆಗ್ ಹಾಕ್ಬೇಕು ಅನ್ಸಿದ್ರೆ ಇಲ್ಲಿ ಬಾರ್ ಕೌಂಟರ್ ಕೂಡ ಕ್ಯಾಂಪಸ್ ಒಳಗಡೆ ಇದೆ. ನೈಟ್ ಕ್ರೇಜಿ ಡಿನ್ನರ್ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಅಲ್ಲಿ ಡ್ಯಾನ್ಸ್ ಮಾಡಿದ್ದು. ಸೊ ನೀವು ಕೂಡ ಇದೇ ರೀತಿ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ಸಕಲೇಶ್ಪುರದಲ್ಲಿರೋ ಅದ್ವಯ ರೆಸಾರ್ಟ್ಗೆ ಈಗಲೇ ವಿಸಿಟ್ ಮಾಡಿ. ಥ್ಯಾಂಕ್ ಯು.